ಒಂದ್ ಕೆಲ್ಸ ಮಾಡು, ಅಲ್ಲಿ ಹೊರಗಡೆ ಜ್ಯೂಸ್ ಇದೆ, ನಾವೆಲ್ಲರೂ ಫೋಟೋಶೂಟಿಗೆ ಅಲ್ಲೇ ಬರ್ತೀವಿ. ನಾವು ಬರೋ ಅಷ್ಟರಲ್ಲಿ ಜ್ಯೂಸ್ ಎಲ್ಲ ಗ್ಲಾಸಿಗೆ ಹಾಕಿ ಅರೇಂಜ್ ಮಾಡಿಟ್ಟಿರು. ನಾವೆಲ್ಲರೂ ಬಂದ್ ಕೂಡಲೇ ಸರ್ವ್ ಮಾಡುವಂತೆ. ರಾಮ್ಯ ಕಾಲ್ ಮಾಡ್ತಿದ್ದಾನೆ. ರಾಮ್, ಸ್ನೇಹ ಎಲ್ಲಿದ್ಯಾ? ನಾನು ಅದು ನಾನು ಯಾಕೆ ಸ್ನೇಹ ತಡವರಿಸ್ತಿದ್ಯಾ? ಎನಿ ಪ್ರಾಬ್ಲಮ್? ಹೇ, ಪ್ರಾಬ್ಲಮ್ಮಾ? ಅಂಥದ್ದೆಲ್ಲ ಏನೂ ಇಲ್ಲ. ಏನಾರು ಇದ್ರೆ ನಾನು ನಿಂಗೆ ಹೇಳ್ದೆ ಇರ್ತೀನಾ? ನನಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಓ, ಮನೇಲಿದ್ಯಾ? ಸರಿ ಸರಿ, ಹಾಸ್ಪಿಟಲ್ ಕಾಣಿಸ್ತೀವಲ್ಲ ಅದಕ್ಕೆ ಕಾಲ್ ಮಾಡಿದೆ. ಸರಿ, ಬಾಯ್. ಹಲೋ. ಹಲೋ, ನೀವು ಹೇಳಿದ ಬಂದಿದ್ದೀನಿ. ನಾನ್ ಹೇಳಿರೋ ಲೊಕೇಶನ್ಗ ಯಾವ್ದಮ್ಮ? ಅದೇ ದೇವಸ್ಥಾನ ಹತ್ರ ಬರೋದಕ್ಕೆ ಹೇಳಿದ್ರಲ್ವಾ? ನಾನ್ ಯಾವ ದೇವಸ್ಥಾನದ ಹತ್ರ ಬರಕ್ ಹೇಳಿದ್ದೆ? ಓ, ಅದ್ ಯಾರೋ ನನ್ ಫೋನ್ ಇಸ್ಕೊಂಡು ಅರ್ಜೆಂಟ್ ಇದೆ ಅಂತ ಕಾಲ್ ಮಾಡಿದ್ರು. ಮೋಸ್ಟ್ಲಿ ಎಲ್ಲ ಅವ್ರು ಹೇಳಿರ್ಬೇಕು ನೋಡಿ. ಯಾರೋ ಒಂದು ಪಕ್ಕಾ ಪ್ಲಾನ್ ಹಾಕೊಂಡೆ ನನ್ನ ಜೊತೆ ಡೀಲ್ ಮಾಡ್ತಿದ್ದಾನೆ. ನಿಮ್ ತಂದೆ ತಾಯಿ ಬಂದಿದಾರಮ್ಮ? ಇಲ್ಲ ಸರ್, ಇದು ಲವ್ ಮ್ಯಾರೇಜ್, ಹಾಗಾಗಿ ಫ್ರೆಂಡ್ಸ್ ಮಾತ್ರ ಬಂದಿದ್ದಾರೆ. ಅಮ್ಮ, ಮದ್ವೆ ಆಗೋ ಮನ್ಸುಗಳು ಒಂದಾಗೋದು ಮುಖ್ಯ, ಆಮೇಲೆ ನಿಧಾನಾಗೆ ದೊಡ್ಡವ್ರು ಒಂದಾಗ್ತಾರೆ. ಗಂಡು ಹೆಣ್ಣು ಈ ರಿಜಿಸ್ಟರ್ಗೆ ಸೈನ್ ಮಾಡಿ. ಇವಾಗ ನೀವಿಬ್ರು ಹಾರ ಬದಲಾಯಿಸ್ಕೋಬಹುದು. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಮ್ಯಾರಿಡ್ ಲೈಫ್ ಸುಖಮಯವಾಗಿರ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಕೆಲಸ ಇಲ್ಲಿ ಮುಗೀತು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸರ್. ಇದ್ರಲ್ಲಿ ನನಗೆ ದುಡ್ಡು ತರೋದಕ್ಕೆ ಹೇಳಿದ್ ಯಾರು ಅಂತ ನಾನು ಹೇಗ್ ಕಂಡಿಡಿಯೋದು?
ಸ್ನೇಹಾ ಇಲ್ಲೇನ್ ಮಾಡ್ತಿದ್ಯಾ ಸ್ನೇಹ? ನಾನು ಕಾಲ್ ಮಾಡಿದಾಗ ಮನೇಲಿದ್ದೀನಿ ಅಂತ ಹೇಳಿದೆ, ನನಗೆ ಸುಳ್ಳು ಹೇಳಿದ್ಯಾ? ಹೇ ಇಲ್ಲ ರಾಮ್. ಮತ್ತೆ ಇಲ್ಲೇನ್ ಮಾಡ್ತಾ ಇದೀಯಾ? ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದಾಗ ಮನೇಲಿದೀಯ ಅಂತ ಹೇಳಿದೆ ಅಲ್ವಾ? ಸಡನ್ ಆಗಿ ಇಲ್ಲಿ ಕಾಣಿಸ್ತಾ ಇದೀಯಾ? ವಾಟ್ ಇಸ್ ದಿಸ್ ಸ್ನೇಹ? ಇಲ್ಲ ರಾಮ್, ಅದು ನನ್ ಮನೆ ಕಡೆ ಹೊರಟಿದ್ನ, ಯಾವ್ದೋ ಮೂಡಲ್ಲಿ ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟೆ. ಹೋ ಹೌದಾ, ಸರಿ ಬಿಡು. ಇಲ್ಲಿಗೇನಕ್ಕೆ ಬಂದೆ? ಯಾರನ್ನ ಮೀಟ್ ಮಾಡ್ಬೇಕಿತ್ತು? ಅರ್ಜೆಂಟಲ್ಲಿ ಬ್ರೀಫ್ ಕೇಸ್ಗೆ ಕ್ಯಾಶ್ ತುಂಬ್ತಾ ಇದ್ದಿದ್ನ ನೋಡ್ದೆ. ಅಷ್ಟೊಂದು ಕ್ಯಾಶ್ ಯಾಕೆ ಕ್ಯಾರಿ ಮಾಡ್ತಾ ಇದೀಯಾ? ಯಾರಿಗೆ ಕೊಡೋದಿತ್ತು? ಅದು ಅದು ನಾನೊಂದ್ ಕ್ಲೈಂಟ್ಗೆ ಪೇಮೆಂಟ್ ಮಾಡೋದಿತ್ತು. ಕ್ಲೈಂಟಾ? ಯಾವ ಕ್ಲೈಂಟು? ನಮ್ ಹಾಸ್ಪಿಟ್ಲಿಗೆ ಮೆಡಿಸಿನ್ ಸಪ್ಲೈ ಮಾಡ್ತಾರಲ್ಲ, ಆ ಕ್ಲೈಂಟು. ಅವ್ರಿಗೆ ಪೇಮೆಂಟ್ ಮಾಡ್ಬೇಕಿತ್ತು. ಅದನ್ನೆಲ್ಲ ನೀವು ಆನ್ಲೈನ್ಲೇ ಮಾಡ್ತೀರಾ ಅಲ್ವಾ? ಅದ್ಬಿಟ್ಟು ಇಷ್ಟೊಂದು ಕ್ಯಾಶ್ನ ಕ್ಯಾರಿ ಮಾಡ್ತಿದ್ಯಾ? ಇಲ್ಲ ರಾಮ್, ಅದು ಪ್ರತಿ ಸಲ ಆನ್ಲೈನ್ ಮಾಡ್ತಿದ್ವಿ. ಈ ಸಲ ಸ್ನೇಹ, ಆರ್ ಯು ಓಕೆ? ಯಾಕೆ ಬೆವರ್ತಾ ಇದೀಯಾ? ಬೆವರ್ತಾ ಇದೀನ? ಇಲ್ವಲ್ಲ. ಅಷ್ಟು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ದಟ್ಸ್ ಓಕೆ, ತಗೋ ಒರೆಸ್ಕೋ. ಕೈ ಬೇರೆ ಇಷ್ಟೊಂದು ನಡುಗ್ತಾ ಇದೆ, ಏನಾಗಿದೆ ಸ್ನೇಹ? ನಿನ್ ಬಿಹೇವಿಯರ್ ನೋಡಿದ್ರೆ ನನ್ಗೆ ಅನುಮಾನ ಬರ್ತಿದೆ. ಅದ್ರಲ್ಲೂ ಇಷ್ಟೊಂದು ಕ್ಯಾಶ್ ಕ್ಯಾರಿ ಮಾಡ್ತಾ ಇರೋದು ನೋಡಿದ್ರೆ ಯಾರೋ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಅನ್ಸ್ತಿದೆ. ಇಲ್ಲ ರಾಮ್, ಬ್ಲ್ಯಾಕ್ ಮೇಲಾ? ನನಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಾನೇನು ಮಾಡಿಲ್ಲ. ಬ್ಲ್ಯಾಕ್ ಮೇಲ್ ಮಾಡೋ ಧೈರ್ಯ ಯಾರಿಗಿದೆ? ನನಗೆ ವಾಟ್? ನೀನ್ ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿನಗೆ ಕಾಲ್ ಮಾಡಿ ಬರೋ ಕೇಳಿದ್ದೆ ನಾನು. ಮಹಾದೇವ್, ಜೀಪಲ್ಲೇ ಗಿಫ್ಟ್ ಇದೆ, ನಾನು ತಗೊಂಬರ್ತೀನಿ. ಕೀ ಕೊಡು. ಅಯ್ಯೋ, ನೀನ್ ಯಾಕೆ? ನೀನ್ ಆರಾಮಾಗಿ ಫ್ರೆಂಡ್ಗಳ ಜೊತೆ ಮಾತಾಡ್ಕೊಂಡಿರು, ನಾನೇ ಹೋಗಿ ತಗೋಬರ್ತೀನಿ.
ತೇಜು ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹೇ ಡ್ರೈವರ್, ಒಂದ್ ನಿಮಿಷ ಬಾಯ್ಲಿ. ನಿನ್ನೇ ಬಾಯ್ಲಿ. ಏನ್ ನೋಡಿ? ಒಂದ್ ಕೆಲ್ಸ ಮಾಡು, ಅಲ್ಲಿ ಹೊರಗಡೆ ಜ್ಯೂಸ್ ಇದೆ. ನಾವೆಲ್ಲರೂ ಫೋಟೋಶೂಟಿಗೆ ಅಲ್ಲೇ ಬರ್ತೀವಿ. ನಾವು ಬರೋ ಅಷ್ಟರಲ್ಲಿ ಜ್ಯೂಸ್ ಎಲ್ಲ ಗ್ಲಾಸಿಗೆ ಹಾಕಿ ಅರೇಂಜ್ ಮಾಡಿಟ್ಟಿರು. ನಾವೆಲ್ಲರೂ ಬಂದ್ ಕೂಡಲೇ ಸರ್ವ್ ಮಾಡುವಂತೆ. ಹೇ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗೋ. ಏನೇ ಕಾವ್ಯ ಇದು? ನಿಮ್ ಡ್ರೈವರ್ ಇಷ್ಟದಿ ಹೇಳಿದ್ರು ಕಲ್ ಕಂಬದ ತರಾನೇ ನಿಂತಿದ್ದಾನೆ. ಏನು ನಮ್ಮ ಮಾತ್ ಕೇಳೋದಿಲ್ವಾ? ನಿನ್ ಮಾತ್ ಮಾತ್ರನೇ ಕೇಳೋದು. ಹೋಗ್ಲಿ, ನೀನೇ ಹೇಳ್ ಕಳ್ಸು. ಸ್ಮಿತಾ, ಇಟ್ಸ್ ನಾಟ್ ರೈಟ್. ಅವನೇ ಹೋಗ್ತಾನೆ ಬಿಡೆ. ಫೋಟೋ ಶೂಟ್ ಇದೆ, ನಾವು ಫೋಟೋ ತೆಗ್ಸ್ಕೊಳ್ಳೋಣ. ಅವನ್ ಹೋಗ್ ಮಾಡ್ತಾನೆ. ನಾನೇ ಹೋಗಿ ಎಲ್ಲ ತಯಾರಿನೂ ಮಾಡ್ತೀನಿ ಬಿಡು.